ಇನ್ನು ಇತ್ತೀಚೆಗೆ ಹೊರಗಡೆ ಏನು ತಿಂದರೂ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೇಕರಿಗೆ ಹೋಗ್ತೀರಾ, ಸ್ವೀಟ್ಸ್ ತಗೋತೀರಾ, ತಿಂತೀರಾ ಅನ್ನೋ ಅಭ್ಯಾಸ ಇದ್ದರೆ ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಸ್ವೀಟ್ಸ್ ತಿಂದರೆ ರೋಗಗಳು ಬಂದು ಅಂಟ್ಕೊಳ್ಳೋದು ಗ್ಯಾರಂಟಿ. ಯಾಕೆ ಅಂತಂದ್ರೆ ನಾವು ತೋರಿಸ್ತೀವಿ ನಿಮಗೆ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಣ್ಣ ಬಯಲಾಗಿದೆ. ಅಂದರೆ ಮುದ್ರಣಕಾಶಿ ಗದಗ್ನಲ್ಲಿ ಸ್ವೀಟ್ ಸೀಕ್ರೆಟ್ ಈಗ ಬಹಿರಂಗವಾಗ್ತಾ ಇದೆ. ಹೆಂಗೆ ತಯಾರು ಮಾಡ್ತಾರೆ? ಆರೋಗ್ಯಕ್ಕೆ ಹಾನಿಕಾರಕ ಬಣ್ಣಗಳನ್ನು ಬಳಸ್ತಾರೆ. ಅದನ್ನು ಸುಮಾರಿಗೆಲ್ಲ ಬ್ಯಾನ್ ಮಾಡಿದ್ದಾರೆ ಕೆಲವೆಲ್ಲ ಕಡೆ. ಕೆಲವು ಕಡೆ ಇನ್ನೂ ಕೂಡ ಉಪಯೋಗಿಸ್ತಾರೆ. ಅದನ್ನು ತಿಂದು 108 ರೋಗಗಳನ್ನ ತರಿಸ್ಕೋಬೇಕಾಗತ್ತೆ. ಕ್ಯಾನ್ಸರ್ ಕಾರಕ ಬಣ್ಣಗಳನ್ನು ಉಪಯೋಗಿಸ್ತಾರೆ ಸ್ವೀಟ್ಸ್ಗೆ. ಇದು ಗದಗ್ನಲ್ಲಿ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಬೇಕರಿ ಐಟಮ್, ಸಿಹಿ ಪದಾರ್ಥಗಳು ಇವೆಲ್ಲ ಎಷ್ಟು ಸೇಫ್ ಅಂತ. ಬರ್ಫಿ, ಪೇಡ, ಲಾಡು, ಬಾದುಷಾ, ಜಿಲೇಬಿ, ಅವಧಿ ಮುಗಿದ ಹಾನಿಕಾರಕ ಕಲರ್ ಲಿಕ್ವಿಡ್ ಬಳಕೆ ಮಾಡ್ತಾರೆ. ಮತ್ತು ನಿಮಗೆ ಜಿಲೇಬಿ ಎಲ್ಲ ಅಟ್ರಾಕ್ಟಿವ್ ಆಗಿ ಕಾಣಬೇಕಲ್ಲ ಶೋಕೇಸಲ್ಲಿ. ಆಹಾರ ಸುರಕ್ಷತಾ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯಾಗಿದೆ. ಅಧಿಕಾರಿಗಳ ದಾಳಿ ವೇಳೆ ಕಳ್ಳರ ಅಸಲಿ ಎತ್ತು ಬಯಲಾಗಿದೆ. ವಾಕರ್ಕೆ ಬರೆಸುವ ಬೇಕರಿ ವಸ್ತುಗಳು ಎಲ್ಲವೂ. ದಾಳಿ ವೇಳೆ ಯೋಗ್ಯವಲ್ಲದ ಅಸುರಕ್ಷಿತ ಆಹಾರ ಪತ್ತೆಯಾಗಿದೆ. ಬೇಕರಿಯಲ್ಲಿ ಸಿಗುವ ಸಾಮಗ್ರಿಗಳಂದ್ರೆ ಕೆಲವರಿಗೆ ಪಂಚಪ್ರಾಣ. ಬೇಕರಿಯಲ್ಲಿ ದೊರೆಯುವಂತಹ ಕೆಲವು ಸಾಮಗ್ರಿಗಳು ಅವು ಹೇಗೆ ತಯಾರಾಗ್ತಾ ಇದಾವೆ ಅನ್ನೋಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಗದಗ ನಗರದ ಹುಡುಕೋ ಕಾಲೋನಿಯಲ್ಲಿ ಇರುವಂಥದ್ದು. ಈ ಒಂದು ಮನೆಯಲ್ಲಿ ಬೇಕರಿಗೆ ಸಂಬಂಧಪಟ್ಟಂಥ ಕೆಲವು ಸಾಮಗ್ರಿಗಳನ್ನು ಇಲ್ಲಿ ತಯಾರು ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದು ಪಬ್ಲಿಕ್ ಟಿವಿಯ ಒಂದು ರಿಯಾಲಿಟಿ ಚೆಕ್ ಮೂಲಕ ಗೊತ್ತಾಗ್ತದೆ. ಇಲ್ಲಿ ತಯಾರು ಮಾಡುವಂತಹ ಎಲ್ಲ ಕಾರ್ಮಿಕರು ಉತ್ತರ ಪ್ರದೇಶ ಹಾಗೂ ಬಿಹಾರ ಮೂಲದ ಕಾರ್ಮಿಕರು. ಇಲ್ಲಿ ಗದಗ ನಗರದ ಪ್ರಸಿದ್ಧ ಬೇಕರಿಗಳಿಗೆ ತಯಾರು ಮಾಡುವಂಥ ಸ್ವೀಟ್ಸ್ಗಳಿವು. ಇವು ಸ್ವೀಟ್ಸ್ಗಳು ಹೇಗೆಲ್ಲ ತಯಾರಾಗ್ತವೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ತಯಾರಾಗುವಂತಹ ಸ್ವೀಟ್ಸ್ಗಳನ್ನು ತಿಂದರೆ ನಿಜಕ್ಕೂ ಕೂಡ ಕ್ಯಾನ್ಸರ್ ಬರೋದಂತೂ ಗ್ಯಾರಂಟಿ. ಅಂತಹ ಸ್ವೀಟ್ಸ್ಗಳು, ಬೇಕರಿ ಸಾಮಗ್ರಿಗಳು ಇಲ್ಲಿ ತಯಾರಾಗ್ತಾ ಇದೆ. ಆರೋಗ್ಯಕ್ಕೆ ಹಾನಿಕಾರಕವಂತ ಕೆಲವು ಕಲರ್ಸ್ಗಳನ್ನು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಬಳಕೆ ಮಾಡುವಂಥ ಕಲರ್ಸ್ಗಳು ಜೊತೆಗೆ ಅವಕ್ಕೆ ಕೆಮಿಕಲ್ಗಳು ಅದು ಹೇಗಿದೆ ಅಂತಂದರೆ, ಈ ಕಲರನ್ನು ಕೈಲಿ ಹಾಕಿಕೊಂಡ್ರೆ ಸಾಕು, ಬೇಗನೆ ಇದು ಹೋಗೋದಿಲ್ಲ. ಅಷ್ಟೊಂದು ಅಪಾಯಕಾರಿಯಾದಂತಹ ಕಲರ್ ಕೂಡ ಇದಾಗಿರುವಂಥದ್ದು. ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಕಲರ್. ಯಾವುದೇ ರೀತಿಯಾದಂಥ ಕಲರ್ಗಳನ್ನು ಫುಡ್ಗೆ ಬಳಸಬಾರ್ದು ಅಂತ ನಿಯಮವಿದ್ರೂ ಕೂಡ ಇಂತಹ ಒಂದು ಅಪಾಯಕಾರಿಯಾದಂತಹ ಕಲರನ್ನು ಬಳಕೆ ಮಾಡುವುದು ಇಲ್ಲಿ ಕೂಡ ಕಂಡು ಬರ್ತಾ ಇದೆ. ಇದರ ಮಾಲೀಕರು ಯಾರು ಎಂಬುದು ಕೂಡ ಗೊತ್ತಿಲ್ಲ. ಇಲ್ಲಿದ್ದಂಥ ಕೆಲಸ ಮಾಡೋರು ಎಲ್ಲರೂ ಕೂಡ ಬಿಹಾರ ಹಾಗೂ ಉತ್ತರ ಪ್ರದೇಶದ ಮೂಲದವರು. ಇಲ್ಲಿ ಜೊತೆಗೆ ಲಿಕ್ವಿಡ್ ಸಹ ಇರುವಂಥದ್ದು ನಾವೆಲ್ಲ ತೋರಿಸಿದ್ದೀವಿ. ಈ ಪೇಡಗಳು ಹೇಗೆಲ್ಲ ತಯಾರಾಗ್ತಿವೆ ಅನ್ನುವಂಥದ್ದು. ಈ ಒಂದು ನಿಜಕ್ಕೂ ಇದನ್ನು ತಯಾರು ಮಾಡುವಂತಹ ವಿಧಾನ ನೋಡಿದ್ರೆ ನಿಜಕ್ಕೂ ವಾಕರಿಕೆ ಬರುತ್ತೆ. ಆ ಥರನಾದಂತಹ ಪರಿಸ್ಥಿತಿ ಕೂಡ ಇಲ್ಲಿರುವಂಥದ್ದು. ಇದು ಪಬ್ಲಿಕ್ ಟಿವಿಯ ಒಂದು ರಿಯಾಲಿಟಿ ಚೆಕ್ ಮೂಲಕ ಈ ಒಂದು ಬಯಲಾಗಿರುವಂಥದ್ದು. ಈ ಒಂದು ವಿಷಯನ ನೋಡಿದಾಗ ಇಲ್ಲಿ ಹೇಗೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಿದ್ವಿ. ಹಾಗೆ ನಮ್ಮ ಒಂದು ಒಳಭಾಗದಲ್ಲೂ ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಏನೇನು ವಸ್ತುಗಳು ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಧಾರವಾಡ ಪೇಡ ಕೂಡ ಇಲ್ಲಿದೆ. ಅದು ಧಾರವಾಡ ಪೇಡ ಯಾವ ಸ್ಥಿತಿಯಲ್ಲಿದೆ ಅಂದರೆ ನಿಜಕ್ಕೂ ಕೂಡ ಭಾರಿ ಆಘಾತಕಾರಿಯಾಗುವಂತಹ ವಿಷಯ ಕೂಡ ಅನ್ಬೋದು. ಯಾಕಂದರೆ ಇದನ್ನು ನೋಡಿದರೆ ನಿಜಕ್ಕೂ ತಯಾರು ಮಾಡುವಂಥ ವಿಧಾನ ನೋಡಿದರೆ ನಿಜಕ್ಕೂ ವಾಕರಿಕೆ ಬರುತ್ತೆ. ಅಂತಹ ಸ್ಥಿತಿಯಲ್ಲಿ ಇವತ್ತು ಧಾರವಾಡ ಪೇಡ ಅಂತ ಇದನ್ನು ತಯಾರು ಮಾಡ್ತಿರುವಂಥದ್ದು. ನಿಜಕ್ಕೂ ಕೂಡ ಧಾರವಾಡ ಠಾಕೂರ್ ಪೇಡ ಅಂದರೆ ಎಲ್ರಿಗೂ ಕೂಡ ಫೇಮಸ್. ಆದರೆ ಗದಗ್ನಲ್ಲಿ ತಯಾರಾಗುವಂಥ ಈ ಧಾರವಾಡ ಪೇಡ ಹೆಸರಿನಲ್ಲಿ ಗದಗ್ನಲ್ಲಿ ತಯಾರಾಗುವಂಥ ಈ ಪೇಡಗಳನ್ನು ನೋಡಿದರೆ ನಿಜಕ್ಕೂ ಒಂದು ರೀತಿ ವಾಕರಿಕೆ ಬರುವಂತಹ ಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಇದು ಕೇವಲ ಒಂದೇ ಅಲ್ಲ, ಹೀಗೆ ಅನೇಕ ಸಾಮಗ್ರಿಗಳು ಕೂಡ ಇಲ್ಲಿ ದೊರೆಯುತ್ತವೆ. ಇದು ಪಬ್ಲಿಕ್ ಟಿವಿಯ ಒಂದು ರಿಯಾಲಿಟಿ ಚೆಕ್ ಮೂಲಕ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪೇಡಗಳನ್ನು ಹೇಗೆಲ್ಲ ತಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಇಲ್ಲಿ ತಯಾರಾಗುವಂತಹ ಏನು ವಸ್ತುಗಳಿದೆ ಯಾವುದಕ್ಕೂ ಕೂಡ ಡೇಟ್ಗಳಿಲ್ಲ. ಇದು ಯಾವಾಗ ತಯಾರಾಯಿತು, ಯಾವಾಗ ಮುಕ್ತಾಯ ಆಯಿತು, ಇದರ ಅವಧಿ ಎಷ್ಟು, ಏನು ಎತ್ತೋ, ಇದು ಯಾವ ಕಂಪನಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಇದು ಯಾವುದು ಕೂಡ ಇಲ್ಲಿಲ್ಲ. ಇಂತಹ ಸಾಮಗ್ರಿಗಳನ್ನು ಬಳಸಿಕೊಂಡು ಇಲ್ಲಿ ತಯಾರು ಮಾಡಿರುವಂಥದ್ದು. ನಾವು ಹಾಗೆ ನಮ್ಮ ಇನ್ನೊಂದು ಒಳಭಾಗದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ಏನೆಲ್ಲ ಸಾಮಗ್ರಿಗಳನ್ನ ಈಗಾಗಲೇ ತಯಾರು ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು. ಗದಗ್ನ ಸುತ್ತಮುತ್ತಲಿರುವಂಥ ಪ್ರಸಿದ್ಧ ಬೇಕರಿಗಳಿಗೆ ಎಲ್ಲ ಐಟಮ್ಸ್ಗಳು ಇಲ್ಲಿಂದನೇ ಸಾಗಿಸುವಂಥ ಕೆಲಸ ಮಾಡ್ತಾರೆ. ನಾವು ತೋರಿಸುವಂಥದ್ದು ಇದು ಸ್ವೀಟ್ ಬುಂದೆ. ಈ ಸ್ವೀಟ್ ಬುಂದೆ ಹೇಗೆ ತಯಾರು ಮಾಡಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಇದು ಒಂದು ಇಲ್ಲಿಯ ದುಸ್ಥಿತಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮತ್ತೊಂದು ಹೊರಭಾಗದಲ್ಲೂ ಕೂಡ ನೋಡೋಣ ಇಲ್ಲಿ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಪಬ್ಲಿಕ್ ಟಿವಿಯ ಒಂದು ರಿಯಾಲಿಟಿ ಚೆಕ್ ಮೂಲಕ
ಈ ಒಂದು ಬೇಕರಿಗೆ ಸಪ್ಲೈ ಮಾಡುವಂತಹ ಕೆಲವು ವಸ್ತುಗಳು ಇಲ್ಲಿ ಬಾಲುಷ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಈ ಬಾಲುಷ ನೋಡಿದ್ರೆ ನಿಜಕ್ಕೂ ಒಂದು ರೀತಿ ವಾಕರಿಕೆ ಬರ್ತಾ ಇದ್ರೆ ಅನೇಕ ಹುಳುಗಳಿವೆ. ಅಂತಹ ಬಾಲುಷ್ಯಗಳನ್ನು ಇಲ್ಲಿ ತಯಾರು ಮಾಡಿಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇದಕ್ಕೆ ಬಳಸುವಂತಹ ಎಣ್ಣೆ ಕೂಡ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಹಾಗೆ ಇದು ಎಲ್ಲ ಕೂಡ ಅಲ್ಲಿ ತಯಾರಾಗುವಂಥದ್ದು ವಸ್ತುಗಳು ಕೂಡ ಹೌದು. ಹಾಗೆ ನಾವು ಜಾಮೂನ್ ಕೂಡ ನೋಡುವ, ಈ ಜಾಮೂನಲ್ಲಿ ಸಾಕಷ್ಟು ಹುಳುಗಳಿವೆ. ಅಂಥ ಹುಳುಗಳನ್ನು ಮಿಶ್ರಣ ಮಾಡಿದಂಥ ಮಿಕ್ಸ್ ಆಗಿವೆ. ಆ ಥರನಂಥ ಜಾಮೂನನ್ನು ಕೂಡ ಇಲ್ಲಿ ತಯಾರು ಮಾಡಿಟ್ಟಿರುವಂಥದ್ದು. ಅಂದರೆ ಬೇಕರಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಸಹ ಇಲ್ಲಿ ದೊರೆಯುತ್ತವೆ. ಹಾಗೆ ನಾವು ಇದೀಗ ಒಂದು ಬೇಕರಿ ಐಟಮ್ಸ್ಗಳನ್ನು ತಯಾರು ಮಾಡಲು ಯಾವ ಥರನಂಥ ಎಣ್ಣೆಯನ್ನು ಬಳಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಯಾವ ಎಣ್ಣೆ ಏನು ಎತ್ತ ಅನ್ನೋದು ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಈ ಎಣ್ಣೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿ ವಾಕರಿಕೆ ಬರುತ್ತೆ. ಅಂತಹ ಸ್ಥಿತಿಯಲ್ಲಿ ಇವತ್ತು ಈ ಎಣ್ಣೆ ಇರುವಂಥದ್ದು. ಇದನ್ನೆಲ್ಲವನ್ನು ನೋಡಿದರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಹ ಇದನ್ನು ಬೆಚ್ಚಿ ಬೀಳುವಂಥದ್ದಿದೆ. ಬೇಕ್ರಿ ಐಟಮ್ಸ್ಗಳಂದರೆ ಸಾಕು ಬಾಯಿ ಬಿಡುವಂತಹ ಬೇಕ್ರಿ ಪ್ರಿಯರು ಕೂಡ ಇದನ್ನು ಗಮನಿಸಬಹುದಾಗಿದೆ. ಇದು ಬಾಲುಷ ತಯಾರು ಮಾಡುವಂತಹ ಒಂದು ಡಬ್ಬ. ಈ ಒಂದು ಹಿಟ್ಟನ್ನು ಇಲ್ಲಿ ಇಂಥ ಒಂದು ಡಬ್ಬದಲ್ಲಿ ಸಂಗ್ರಹ ಮಾಡಿ ಹಾಕಿ ಇದರಲ್ಲಿ ಬಾಲುಷವನ್ನು ತಯಾರು ಮಾಡ್ತಾರೆ. ಇದ್ರ ಜೊತೆಗೆ ಕವಾಪೇಡ ಕೂಡ ಹೌದು. ಈ ಕವಾಪೇಡ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸಿದ್ವಿ. ಸಾಕಷ್ಟು ಹುಳುಗಳು ಸಹ ಸೇರ್ಕೊಂಡಿರುವಂಥ ಇಂತಹ ಒಂದು ಸ್ವೀಟ್ಸ್ಗಳನ್ನು ಈ ಒಂದು ಸಿಬ್ಬಂದಿಗಳು ಇಲ್ಲಿದ್ದಂಥ ಕಾರ್ಮಿಕರು ತಯಾರು ಮಾಡುವಂಥದ್ದು. ಅಷ್ಟೇ ಅಲ್ಲ, ಸರ್ಕಾರ ಕೂಡ ಗಮನಿಸಬೇಕಾದಂತಹ ಮತ್ತೊಂದು ವಿಶೇಷ ಏನಂದರೆ ಪಬ್ಲಿಕ್ ಟಿವಿ ಈ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನು ಮಾಡಿತು. ಅದು ಹೇಗೆ ಅಂತಂದರೆ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪೌಡರ್ ಇದು ಬಡ ಮಕ್ಕಳ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು. ಇದು ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ ಕೊಡುವಂತಹ ಒಂದು ಕ್ಷೀರಭಾಗ್ಯ ಯೋಜನೆ ಮಿಲ್ಕ್ ಪೌಡರ್. ಇದು ಕೆನೆಭರಿತ ಹಾಲಿನ ಪುಡಿ ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟವಾಗಿರುವಂಥದ್ದು. ಆದರೆ ಇಲ್ಲಿ ಮಾರಾಟಕ್ಕಿಲ್ಲ ಅನ್ನುವಂಥದ್ದು ಸರ್ಕಾರ ಇದೆ. ಆದರೆ ಈ ಒಂದು ಕಾಳಸಂತೆ ಮೂಲಕ ಗೊತ್ತಾಗ್ತದೆ ಬೇಕರಿಗೆ ತಯಾರಾಗುವಂಥ ಎಲ್ಲ ಐಟಮ್ಸ್ಗಳಿಗೆ ಈ ಹಾಲಿನ ಪೌಡರನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ಸಹ ಸಾಕಷ್ಟು ಸುದ್ದಿ ಮಾಡಿತ್ತು. ಕ್ಷೀರಭಾಗ್ಯಕ್ಕೂ ಕೂಡ ಕಣ್ಣ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಈ ಬಗ್ಗೆ ಸಾಕಷ್ಟು ಸುದ್ದಿ ಮಾಡಿದ್ವಿ. ಆದರೆ ಈಗ ಅದರ ಒಂದು ಜಾಲವನ್ನು ಬೆನ್ನಟ್ಟಿದಾಗ ಅದು ವಾಸ್ತವಿಕತೆ ಗೊತ್ತಾಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು ಈಗ ಇದರ ಮೇಲೆ ದಾಳಿ ಮಾಡಿರುವಂಥದ್ದು. ಇದರ ಮೂಲವನ್ನು ಪತ್ತೆ ಹಚ್ಚಿ ಇದು ಸಂಬಂಧಪಟ್ಟಂಥವ್ರು ಯಾರು ಇದನ್ನ ಈಗ ಟೆಸ್ಟಿಗೆ ಕಳಿಸುವಂಥ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರದಿ ನಂತರ ಇದು ಯಾವ ಥರನಾಗಿದೆ, ಇದು ಎಷ್ಟು ಆರೋಗ್ಯದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಪರಿಣಾಮ ಬೀರಲಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.